ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್. ಇವತ್ತು ನಾವು ಸ್ಪೈಸಿ ಬಾದಾಮಿ ಚಿಕನ್ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ ರೆಸಿಪಿ. ಶುಂಠಿ 2 ಇಂಚು, ಬೆಳ್ಳುಳ್ಳಿ 2 ಗೆಡ್ಡೆ, ಈರುಳ್ಳಿ 1 ಗೆಡ್ಡೆ, ಬಾದಾಮ್ 10, ಧನಿಯಾ 1 ಟೇಬಲ್ ಸ್ಪೂನು, ಒಣಮೆಣಸಿನ್ಕಾಯಿ 6ರಿಂದ 7, ಕರಿಮೆಣಸು 1/4 ಟೀ ಸ್ಪೂನು, ಜೀರಿಗೆ 1/4 ಟೀ ಸ್ಪೂನು, ಶಾಜೀರಿಗೆ 1/4 ಟೀ ಸ್ಪೂನು, ಪಲಾವ್ ಎಲೆ 1, ಚಕ್ಕೆ ಅರ್ಧ ಇಂಚು, ಲವಂಗ 2, ಏಲಕ್ಕಿ 2. ಇದು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ಡ್ರೈ ಮಸಾಲೆನ ಫಸ್ಟ್ ರೋಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ವೆಟ್ ಮಸಾಲೆಗಳು ಹಾಕಿ ಒಂಚೂರು ಫ್ರೈ ಮಾಡ್ಕೊತೀನಿ. 2 ನಿಮಿಷ ಫ್ರೈ ಮಾಡೋಣ ಗೈಸ್. ಸ್ವಲ್ಪ ಇದು ಬಾದಾಮಿ ಹಾಕಬೇಕಂತಲೇ ಏನೂ ಇಲ್ಲ ಅಂದರೂ ಹಾಗೆ ಮಾಡ್ಬೋದು, ಟೇಸ್ಟಿಯಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಡ್ರೈ ಮಸಾಲೆನ ತೆಗೆದುಬಿಟ್ಟು ವೆಟ್ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಡ್ರೈ ಮಸಾಲ ಮತ್ತು ವೆಟ್ ಮಸಾಲಾನ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಗೈಸ್. ಮೊದಲು ಡ್ರೈ ಮಸಾಲಾನ ರುಬ್ಕೊಳ್ಳಿ ಫಸ್ಟು. ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮಿಕ್ಕಿದ ಮಸಾಲೆಗಳು ಹಾಕ್ಬಿಟ್ಟು ರುಬ್ಕೊಳ್ಳಿ. ಮಸಾಲೆ ಹುರಿದಿರೋ ಪಾತ್ರೆಗೇ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ತಿಂದೇ ಇರೋರು ಮಶ್ರೂಮು ಆರ್ ಪನ್ನೀರ್ ಯೂಸ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ರುಬ್ಬಿರೋ ಈರುಳ್ಳಿ ಮತ್ತು ಡ್ರೈ ಮಸಾಲನ್ನ ಎಣ್ಣೆಲಿ ಹಾಕಿ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಿ ಬೆಂದಿದೆ ಗೈಸ್. ಚಿಕನ್ ಬೆಂದಾಗಿದೆ. ಈಗ ಮಸಾಲೆನೂ ಎಣ್ಣೆ ಬಿಟ್ಕೊಂಡಿದೆ, ಆಲ್ಮೋಸ್ಟ್ ಆಗಿದೆ. ಚಿಕನ್ನ ಬೆಂದಿರೋ ಮಸಾಲದೆಲ್ಲ ಹಾಕ್ಕೊಳ್ಳಿ. ಮಸಾಲೆ ಮತ್ತು ಚಿಕನ್ನು ಬೆಂದು ಒಂದು ಸ್ವಲ್ಪ ಶಿಂಕ್ ಆಗಬೇಕು ನೀರು. ನೋಡಿ ಗೈಸ್, ನೀರೆಲ್ಲ ಶಿಂಕ್ ಆಗಿದೆ. ಸೂಪರಾಗಿ ಎಮ್ಮಿಯಾಗಿ ಕಾಣ್ತಾ ಇದೆ. ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ ನನಗೆ. ನೀವು ಬೇಗ ಮಾಡಿ ಟೇಸ್ಟ್ ನೋಡಿ. ಟೇಸ್ಟಿ ಬಾದಾಮ್ ಚಿಕನ್ ರೆಸಿಪಿ ರೆಡಿ ಆಗಿದೆ ಗಾಯ್ಸ್. ನೀವು ಈ ರೆಸಿಪಿನ ರೊಟ್ಟಿ ಜೊತೆ ತಿಂತೀರಾ ಅಥವಾ ರೈಸ್ ಜೊತೆ ತಿಂತೀರಾ, ಯಾವುದ್ರ ಜೊತೆ ತಿನ್ನೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಮಮತಾಸ್ ಕಿಚನ್ ಅಂತ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.